ತಿರುಚಿತ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಗುರುವೇ ಶರಣಂ. ಗುರುವೇ ಶರಣಂ. ಎಲ್ಲ ಗುರುಸೇವಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಗುರುಮನೆಯಿಂದ ಆತ್ಮಪೂರಕ ತಿರುಚಿತ್ರಂಬಲಂ. ಗುರುವೇ ಶರಣಂ. ನಮ್ಮ ಗುರುಮನೆಯ ಅತಿ ಶಾರ್ಟ್ ಪೀರಿಯಡಲ್ಲಿ ಬಂದ್ರೂ ತುಂಬ ದೊಡ್ಡ ದೊಡ್ಡ ಅನುಭವಗಳನ್ನ ಹೊಂದಿರುವಂತಹ ಚಂದನ ರವಿಶಂಕರ್ ಇವರು ಗುರುದೇವ್ರ ಸಾನ್ನಿಧ್ಯದಲ್ಲಿ ಸದಾ ಇರ್ತಾರೆ. ಇವ್ರಗಳದ್ದು ಅನುಭವ ತುಂಬ ದೊಡ್ಡದಾಗಿದೆ. ಇವರು ನಮ್ಮೊಟ್ಟಿಗೆ ಕಾಶಿಗೆ ಬಂದಿದ್ದರು. ಕಾಶಿಯ ಅನುಭವನ ನನ್ನೊಟ್ಟಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಇವತ್ತು ಹಾಗೆ ಒಂದು ಚಿಕ್ಕ ಬೈಟ್ಸ್ ತೊಗೊಳ್ಳೋಣ ಅಂತ ಗುರುಮನೆ ಮುಂದೆನೇ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಗುರುವೇ ಶರಣಂ. ತಿರುಚಿತ್ರಂಬಲಂ. ಚಂದನ, ನಿಮ್ಮದು ಕಾಶಿ ಯಾತ್ರೆಯ ಗುರುಮನೆಯಿಂದ ಕಾಶಿಯವರೆಗೆ ನಿಮ್ಮ ಅನುಭವ ತಿಳಿಸಿ. ಆಯಿತು. ತಿರುಚಿತ್ರಂಬಲಂ. ಗುರುವೇ ಶರಣಂ. ಸೊ ಒಬ್ಬರು ಭಕ್ತರು ನನ್ನ ಹತ್ರ ಕಾಶಿಗೆ ಹೋಗೋ ಮುಂಚೆ ಹೇಳಿದರು ಏನಂತಂದರೆ, ನೀವು ಒಂದು ದೊಡ್ಡ ಜಗತ್ತನ್ನೇ ನೋಡ್ಕೊಂಡು ಬರ್ತಾ ಇದ್ದೀರಾ, ಕಾಶಿ ಯಾತ್ರೆ ಮಾಡ್ತಾ ಇದ್ದೀರಾ, ನೆನಪಿರಲಿ ಅಂತ. ಅದಕ್ಕೆ ನಾನು ಹೇಳಿದ್ದು ಏನಪ್ಪ ಅಂತಂದರೆ, ಜಗತ್ತು ದೊಡ್ಡದಿರ್ಬೋದು, ಜಗತ್ತಿಗೆ ನಮ್ಮ ಗುರುದೇವರು ಬೇಕಾಗಿರ್ಬೋದು, ಆದರೆ ನನಗೆ ಗುರುದೇವರೇ ಜಗತ್ತು ಅಂತ. ಕಾಶಿ ದೊಡ್ಡ ಜಗತ್ತು, ಅದೇ ಬೇರೆ ಜಗತ್ತು ಅಂತ ನಂಗೆ ಅನಿಸಿಲ್ಲ. ಗುರುದೇವರೇ ನನ್ನ ಜಗತ್ತು. ಆಮೇಲೆ ಏನೊಂದು ಕನ್ನಡದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ಜಗತ್ತಿಗೆ ನಾವು ಬೇಡ, ನಮಗೆ ಜಗತ್ತು ಬೇಕು. ಅಂದರೆ ಗುರುವಿಗೆ ಯಾರು ಬೇಡ, ನಮಗೆ ಗುರುಗಳು ಬೇಕು. ಅದನ್ನ ತಿಳ್ಕೊಂಡ್ರೆ ಮೋಸ್ಟ್ಲಿ ಗುರುವಿನ ಮಹತ್ವ ಏನು ಅನ್ನೋದು ಒಂದು ಸ್ವಲ್ಪನಾದರೂ ನಮಗೆ ಗೊತ್ತಾಗತ್ತೇನೋ ಅಂತ ನನ್ನ ಅನಿಸಿಕೆ. ಆಮೇಲೆ ಇಲ್ಲಿಂದ ನಾವು ಕಾಶಿ ಯಾತ್ರೆಗೆ ಹೋಗಿದ್ದು, ಅದು ಗುರುದೇವ್ರ ಜೊತೆಗೆ ಹೋಗಿದ್ದು, ಅಷ್ಟು ಜನ ಅಂದರೆ ಗುರುಮನೆ ಭಕ್ತರೊಟ್ಟಿಗೆ ಹೋಗಿದ್ದು ಒಂದು ಸೌಭಾಗ್ಯನೇ ಸರಿ, ಎಷ್ಟೋ ಜನ್ಮದ ಪುಣ್ಯನೇ ಸರಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ನಾವು ಕೆಲವೊಂದು ವಿಶೇಷ ವಿಚಿತ್ರ ಅನುಭವಗಳಾಗತ್ತೆ. ಏನಪ್ಪ ಅಂತಂದರೆ, ಒಂದು ಗೂಸ್ ಬಂಪ್ಸ್ ಮೊಮೆಂಟ್ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಹೋದ ತಕ್ಷಣ ನಾವು ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ, ಯಾವುದೇ ಇದಿಲ್ಲ, ಬಟ್ ಅಲ್ಲಿಗೆ ಹೋದ ತಕ್ಷಣ ಗುರು ಸ್ಥಿತಿಯನ್ನು ರೆಕಗ್ನೈಸ್ ಮಾಡಿ ಒಬ್ಬರು ನಾವಲ್ಲಿ ಘಾಟಲ್ಲಿ ಅಲ್ಲಿ ಬೋಟಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ದವಾಗ ಒಬ್ಬರು ಬಂದು ಆ ರುದ್ರಾಕ್ಷಿ ಮಾಲೆನ ತಾವಾಗೇ ಬಂದು ಗುರುಗಳಿಗೆ ಅರ್ಪಣೆ ಮಾಡ್ತಾರೆ. ಅದನ್ನೆಲ್ಲ ನೋಡಲಿಕ್ಕೆ ನಿಜವಾಗ್ಲೂ ಸಾಕ್ಷಾತ್ ಶಿವನೇ ಬಂದೇನೋ ಅಂಥೇಳಿ ನಂಗೆ ಅನ್ನಿಸ್ತಾ ಇತ್ತು. ಮತ್ತು ಅಲ್ಲಿ ಕಾಶಿ ವಿಶ್ವನಾಥನ ದರ್ಶನದಲ್ಲೂ ಅಷ್ಟೇ, ಅಲ್ಲಿ ಆ ಗರ್ಭಗುಡಿಯಲ್ಲಿ ಬಂದು ಆ ಲಿಂಗ ಸ್ಪರ್ಶ ಮಾಡಿ ಅಭಿಷೇಕ ಮಾಡುವಾಗ ಗುರುಗಳನ್ನ ಮತ್ತು ಶಿವಲಿಂಗನ ಒಟ್ಟಿಗೆ ನೋಡಿದಂಥ ಅನುಭವ, ಅದಂತೂ ಒಂಥರ ಒಂದು ರೋಮಾಂಚನ ಅಂತೇಳಿ ಹೇಳ್ತಾರಲ್ಲ, ಸೊ ಅದೇ ಥರ. ಆಮೇಲೆ ಈವನ್ ಈ ಅನ್ನಪೂರ್ಣೇಶ್ವರಿ, ದುರ್ಗಾ ಪರಮೇಶ್ವರಿ, ಅಲ್ಲಿ ದಂಡ ತ್ರಿಶೂಲ ಇಟ್ಟು ಅವ್ರ ಹತ್ರನೇ ಪೂಜೆ ಮಾಡಿಸಿದ್ದು, ಇವೆಲ್ಲ ಯಾರು ಹೇಳ್ಕೊಟ್ಟು ಮಾಡಿದ್ದಲ್ಲ, ಆ ಮೊಮೆಂಟಲ್ಲಿ ತಂತಾನಾಗೆ ಆಗಿದ್ದು. ಆಮೇಲೆ ಅಲ್ಲಿ ಹೋಗ್ತಾ ಬರ್ತಾ ದಾರಿ ಉದ್ದಕ್ಕೂ ಅಲ್ಲಿ ಹೆಂಗಿರತ್ತೆ ಅಂತಂದರೆ, ಗಲ್ಲಿ ಗಲ್ಲಿ ಥರ ಇರುತ್ತೆ, ಯಾವುದೇ ಮೇಯ್ನ್ ರೋಡ್ಸೇ ಇಲ್ಲ, ಯಾವುದೇ ದೇವಸ್ಥಾನಕ್ಕೆ ಮೇಯ್ನ್ ದ್ವಾರ ಬಾಗಿಲು ಈ ಥರ ಇಲ್ವೇ ಇಲ್ಲ, ಎಲ್ಲ ಗಲ್ಲಿ ಗಲ್ಲಿ ಗಲ್ಲಿಲಿ ನಾವು ಹೋಗಬೇಕು. ಒಂದು ಕಡೆ ಹೋದರೆ ಎಲ್ಲಿಂದ ಹೋಗಿ ಎಲ್ಲಿಂದ ಬರೋದು ಅಂತಲೇ ಗೊತ್ತಾಗದೇ ಇರೋಂಥ ಸ್ಥಿತಿ. ಅಂಥದ್ರಲ್ಲೂ ಅಲ್ಲಿಗೆ ಹೋಗುವಾಗ ಆ ಭಕ್ತರು ಎಲ್ಲ ಬಂದು ಕಾಲಿಗೆ ಬೀಳ್ತಾ ಇದ್ದಂಥದ್ದು, ಅಥವಾ ಅಲ್ಲಿನ ಮೇಯ್ನ್ ಸೆಕ್ಯೂರಿಟಿಗಳೆಲ್ಲ ತಾವಾಗೆ ಲೈನಾಗಿ ಬಂದು ವಿಶೇಷವಾಗಿ ಅವರ ಒಂದು ಭಕ್ತಿನ ತೋರಿಸೋ ರೀತಿ, ಇದೆಲ್ಲ ನಿಜವಾಗ್ಲೂ ನನಗೆ ಒಂಥರ ತುಂಬ ರೋಮಾಂಚನ ಅಂತ ಅನಿಸಿದ್ದ ಮೂಮೆಂಟ್ಸು. ಆಮೇಲೆ ಇನ್ನೂ ಒಂದು ಹೇಳಬೇಕು ಅಂತಂದರೆ, ನನಗೆ ಎಲ್ಲದಕ್ಕಿಂತ ಎಕ್ಸ್ಟ್ರಾಡಿನರಿ ಔಟ್ಸ್ಟ್ಯಾಂಡಿಂಗ್ ಅಂತ ಅಂದರೆ, ಅಲ್ಲಿ ಒಂದು ಘಾಟಲ್ಲಿ ಈ 2 ನಿಮಿಷಕ್ಕೂ ರಾಮನಾಮ ಸತ್ಯ ಅಂತ ಹೇಳಿಬಿಟ್ಟು ಸಂಸ್ಕಾರಕ್ಕೋಸ್ಕರ ಈ ಶಿವೈಕ್ಯ ಆದಂಥ ಆತ್ಮಗಳನ್ನು ತರ್ತಾನೆ ಇರ್ತಾರೆ, ದೇಹಗಳನ್ನು ತರ್ತಾನೆ ಇರ್ತಾರೆ. ಸೊ ಅಲ್ಲಿ ಸುಡ್ತಾ ಇದ್ರು ಆ ಘಾಟಲ್ಲಿ. ನಾವೆಲ್ಲರೂ ಅಲ್ಲಿ ನೋಡೋಕ್ಕೆ ಹೋದ್ವಿ. ಅಂದರೆ ಏನೇ ಮಾಡಲಿ ಮನುಷ್ಯ ಈ ಜನ್ಮದಲ್ಲಿ ಜೀವನದಲ್ಲಿ ಏನೇ ಮಾಡಲಿ ಕೊನೆಗೆ ಬರೋದು ಇಲ್ಲೇ, ಇದಿಷ್ಟೇ ಸತ್ಯ ಅನ್ನೋದನ್ನು ಅವನು ಅರ್ಥಕೋತಾನೆ. ಎಂಥವನೇ ಆದರೂ ಅಲ್ಲಿಗೆ ಹೋದ ತಕ್ಷಣ ಅವನಿಗೆ ಅದು ಮನವರಿಕೆ ಆಗೇ ಆಗುತ್ತೆ. ಅಲ್ಲಿ ನಾವು ಅದನ್ನು ನೋಡಿದ್ವಿ.
ಅಲ್ಲಿ ಸುಡ್ತಾ ಇರೋದು ಇದು ಮಾಡ್ತಾ ಇರೋದೆಲ್ಲ ನೋಡಿದ್ವಿ. ಒಂದು ನಿಮಿಷ ನಿಂತು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇದು ಮಾಡಿಕೊಂಡು ಬಂದ್ವಿ. ಆದರೆ ಕೊನೆಗೆ ಗೊತ್ತಾಯಿತು, ಗುರುಗಳು ಹೇಳಿದರು ಆ ಒಂದು ದೇಹ ಅಲ್ಲಿ ಚಿತೆ ಅಲ್ಲಿ ಏನು ಉರಿತಾ ಇತ್ತಲ್ಲ ಅದು ಯಾವುದೋ ಅಮ್ಮಂದು ಅಂತ. ಆವಾಗ ಸತ್ಯ. ಸೊ ಆವಾಗ ನನಗನ್ಸಿದ್ದು ನಿಜವಾಗ್ಲೂ ಅದು ಒಂಥರ ರೋಮ ಎಲ್ಲ ಎದ್ದು ನಿಂತ್ಕೊಬಿಡ್ಬೇಕು, ಆ ಥರ ಒಂದು ಗೂಸ್ ಬಂಪ್ಸ್ ಮೊಮೆಂಟ್, ರಿಯಲ್ ಮೊಮೆಂಟ್ ಅದು, ವೆರಿ ರಿಯಲಿಸ್ಟಿಕ್, ವೆರಿ ಟ್ರೂ ಮೊಮೆಂಟ್ ಅಂತ ಹೇಳ್ತಾರೆ. ಸೊ ಎಲ್ಲಿಂದ ಎಲ್ಲಿಗೆ ಹೋದರು, ಎಲ್ಲಿಂದ ಎಲ್ಲಿಗೆ, ಇಲ್ಲಿಂದ ಉತ್ತರ ಕಾಶಿಗೆ ಹೋಗಲಿ ಅಥವಾ ಯಾವುದಕ್ಕೆ ಹೋಗಲಿ, ಆ ಶಕ್ತಿ, ಶಿವಶಕ್ತಿಯ ಆಶೀರ್ವಾದ, ಆ ಸಾಕ್ಷಾತ್ ಅವಳ ಅನುಗ್ರಹ ಎಲ್ಲಿಂದ ಎಲ್ಲಿಗೆ ಹೋದರೂ ಇದೆ ಅನ್ನೋದು ಅಲ್ಲಿ ಮನವರಿಕೆ ಆಯಿತು. ನಿಜವಾಗ್ಲೂ ಇವೆಲ್ಲ ಕೋಇನ್ಸಿಡೆನ್ಸ್ ಖಂಡಿತ ಅಲ್ಲ, ಇವೆಲ್ಲ ರಿಯಲ್ ಮೂಮೆಂಟ್ಸ್ ಅಂತಲೇ ನಾನು ಮನಪೂರ್ವಕವಾಗಿ ಆತ್ಮಪೂರ್ವಕವಾಗಿ ನಂಬ್ತೀನಿ. ಸೊ ಇವೆಲ್ಲ ಕಾಶಿಲಿ ಹೋದಂಥ ಮೂಮೆಂಟ್ಸು. ಆಮೇಲೆ ಅಷ್ಟು ಜನರನ್ನ ಕರ್ಕೊಂಡು ಹೋಗಿದಾರಲ್ಲ, ಎಷ್ಟು ನಾವು 33ರಿಂದ 35 ಅಥವಾ ನನ್ನ ಸಂಖ್ಯೆ ಹೆಚ್ಚು ಕಮ್ಮಿ ಆಗಿರ್ಬೋದು, ಇಷ್ಟು ಜನ ನಾವು ಹೋಗಿದ್ದೀವಲ್ಲ, ಇಷ್ಟು ಜನರನ್ನೆಲ್ಲ ಮೇಂಟೈನ್ ಮಾಡೋದಾಗಲಿ, ಅವ್ರನ್ನ ಸಕ್ಸಸ್ಫುಲಿ ಅಲ್ಲಿಂದ ಇಲ್ಲಿಗೆ ತಲುಪಿಸೋದಾಗಲಿ, ಇದು ಕಡಿಮೆ ವಿಷಯನೇ ಅಲ್ಲ. ಇದು ನಮ್ಮ ಗುರುದೇವ್ರು ಬಿಟ್ಟರೆ ಬೇರೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನಿಸುತ್ತೆ. ನಮ್ಮ ಗುರುದೇವರು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ರಾಜಗುರುದೇವ, ಅವರಿಲ್ಲ ಅಂದರೆ ನಾವಿಲ್ಲ. ಸೊ ನನ್ನ ಅನಿಸಿಕೆ ಒಟ್ಟಾರೆಯಾಗಿ ಕಾಶಿ ಅನುಭವ ಇಷ್ಟು. ಅದಾದಮೇಲೆ ಕೂಡ ನಾನಿಲ್ಲಿ ಬಂದಮೇಲೆ ಅಮಾವಾಸ್ಯೆ ಪೂಜೆ ಎಲ್ಲ ನಡೀತು ಗುರುಮನೆಯಲ್ಲಿ. ಆಮೇಲೆ ಗುರುಗಳು ಅಲ್ಲೇ ನರ್ಮದಾ ತೀರದಲ್ಲಿ ಮಾಡಿದ್ರು ಅಂಥೇಳಿ ನಮಗೆಲ್ಲ ಸುದ್ದಿ ಬಂತು. ಆವತ್ತಿನ ದಿನ ಮತ್ತೆ ನಾವು ಅಂದರೆ ನಿನ್ನೆ ನಾವು ಹೋಗಿ ನಂಜನಗೂಡಲ್ಲಿ ಪ್ರಸಾದನ ಬಿಟ್ಟು ಬರೋದಿತ್ತು. ಅಲ್ಲಿ ನಾನು ಹೋಗ್ತಾ ಬೋರ್ಡಲ್ಲಿ ಕಾಣಿಸ್ತು ದಕ್ಷಿಣ ಕಾಶಿಗೆ ಸ್ವಾಗತ ಅಂತ. ಆವಾಗ ನಾನು ನಮ್ಮ ಇವ್ರ ಹತ್ರ ಎಲ್ಲ ಹೇಳಿದೆ, ಉತ್ತರ ಕಾಶಿಗೆ ಹೋಗಿ ಅಲ್ಲಿ ಇಷ್ಟೆಲ್ಲ ಅನುಭವ ಪಡೆದು ಇವಾಗ ದಕ್ಷಿಣ ಕಾಶಿಗೂ ಹೋಗಿ ಅಲ್ಲಿ ಪ್ರಸಾದನ ಅರ್ಪಣೆ ಮಾಡಿ, ಸೊ ಐ ಆಮ್ ಫೀಲಿಂಗ್ ಕಂಪ್ಲೀಟ್ ಅಂತ ಹೇಳಿದೆ. ಐ ಫೆಲ್ಟ್ ಇಟ್ ಕಂಪ್ಲೀಟ್ ಅಂತ. ಸೊ ಇವೆಲ್ಲ ಗುರುಗಳ ಅನುಗ್ರಹ ಆಶೀರ್ವಾದನೇ ಸರಿ, ಇದು ಯಾವುದು ಕೋಇನ್ಸಿಡೆನ್ಸ್ ಅಲ್ಲ. ಇನ್ನೇನು ಹೇಳೋಕ್ಕೆ ಸಾಧ್ಯ. ಇಷ್ಟೆಲ್ಲ ಅನುಭವಗಳು ಬರೀ 2-3 ದಿನದಲ್ಲಿ ಆಗುತ್ತೆ ಅಂತಂದರೆ ಇದು ಯಾವುದೋ ಜನ್ಮದ ಪುಣ್ಯನೇ ಸರಿ. ಗುರುದೇವ, ನೀವು ಈ ವಿಡಿಯೋ ನೋಡ್ತಾ ಇದ್ರೆ ರಿಯಲಿ ಹಾರ್ಟ್ ಫೆಲ್ಟ್, ಐ ಮೀನ್ ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅವ್ರ ಬ್ಲೆಸ್ಸಿಂಗ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ನಾನು. ಅಷ್ಟೇ, ಏನೇ ಬರಲಿ ಗುರುದೇವರ ಆಶೀರ್ವಾದ ಇರಲಿ ಅಷ್ಟೇ. ತಿರುಚಿಟ್ರಂಬಲಂ, ಗುರುವೇ ಶರಣಂ, ನಮಃ ಶಿವಾಯ. ನಮ್ಮ ಚಂದನ ಅವರು ಎಷ್ಟು ಸಂಕ್ಷಿಪ್ತವಾಗಿ ಗುರುಮನೆಯಿಂದ ಕಾಶಿಯವರೆಗೆ ಒಂದು ಯಾತ್ರೆನ ಒಂದು ಡಿವೈನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ, ಅವ್ರ ಅಂತರಾಳದ ಮಾತುಗಳನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ, ಅವರು ನಾನು ಒಟ್ಟಿಗೆ ಅಲ್ಲಿ ಕಾಶಿಲಿದ್ವಿ. ಅದಕ್ಕೇ ಅವರವರ ಅನುಭವ ಅವರವರಿಗೆ ಸ್ವಂತ ಅಂತ. ನನ್ನದೇ ಒಂದು ಅನುಭವ, ನಾನೇ ಒಂದು ಕಾಶಿನ ನೋಡಿದ್ದು ಗುರುದೇವ್ರ ಜೊತೆಗೆ ಒಂದು ವ್ಯೂಸ್ ಇರುತ್ತೆ, ಮತ್ತು ಚಂದನ ನೋಡಿದ್ದು ವ್ಯೂಸು ನೋಡಿ. ಇವಾಗ ಇವಳಲ್ಲಿರೋ ಪಾಯಿಂಟು ನನ್ನಲ್ಲಿ ಎಷ್ಟೋ ಇಲ್ಲ. ನಾನು ಬರೀ ಬೇರೆ ರೀತಿಲೇ ಗುರುದೇವ್ರನ್ನ ನಾನು ಹೆಂಗೆ ಇಲ್ಲಿ ಬಂದೆ ಅಂತ ಯೋಚನೆ ಮಾಡೋದ್ರಲ್ಲೇ ನಾನು ಕಾಶಿಲಿ ಕಳೆದ್ಬಿಟ್ಟೆ. ಬಟ್ ಚಂದನ ಒಂದೊಂದು ಇಂಚಿಂಚೂ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾಳೆ. ಅದಕ್ಕೇ ಹೇಳೋದು, ಗುರು ಯಾರಿಗೂ ಸ್ವಂತ ಅಲ್ಲ. ಗುರು ಅವ್ರನ್ನ ತಗೊಳ್ಳೋದು ರೀತಿ ಮೇಲೆ, ಅವರ ಅಂತರಾತ್ಮದಲ್ಲಿ ಅವ್ರನ್ನ ಪೀಠ ಮಾಡಿ ಕೂರಿಸೋದ್ರ ಮೇಲೆ ಅವರ ಅನುಭವ ಅವರವರಿಗೆ ಸ್ವಂತ ಆಗಿರುತ್ತೆ. ಹಾಗಾಗಿ ನಿಜವಾಗಿಯೂ ಶಿ ಈಸ್ ಸೋ ಬ್ಲೆಸ್ಡ್ ಫ್ರಮ್ ಅವರ್ ಗುರುದೇವ, ರಾಜಗುರುದೇವ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಗುರುಮನೆಯಲ್ಲಿ ಸೀನಿಯರು ಜೂನಿಯರು ಎಲ್ಲನೇ ಇಲ್ಲ. ಅದು ಆತ್ಮಕ್ಕೆ ಸೀನಿಯಾರಿಟಿ ಇರುತ್ತೆ ಗುರುದೇವ್ರ ಹತ್ರ ಬರುವಾಗ. ಯಾಕಂದರೆ ಓದು ಜನ್ಮದಲ್ಲೇ ಸುಮಾರು ಅವ್ರಿಗೆ ಬೇಕಾದ್ದೆಲ್ಲ ಕೊಟ್ಟು ಇನ್ನೇನೋ ಒಂದು ಚೂರು ಬ್ಯಾಲೆನ್ಸ್ ಇರುತ್ತೆ. ಹಾಗಾಗಿ ಈ ಆತ್ಮಗಳು ಗೋಪಾಲಪುರಕ್ಕೆ ಬಂದು ಮಿಕ್ಕಿದ್ದೆಲ್ಲ ನಾವು ಇನ್ನೇನು ಬ್ಯಾಲೆನ್ಸ್ ಇದೆ ಅವ್ರು ನಮ್ಮಿಂದ ತಗೊತಾರೆ. ಹಾಗಾಗಿ ಇಲ್ಲಿ ನಾವು ಬೇಗ ಬಂದವರು, ನೀವು ನಿಧಾನಕ್ಕೆ ಬಂದವರು ಅನ್ನೋದು ವಿಷಯ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇವರ ಅನುಭವ ನೋಡಿದ್ರೆ ಅದು ಜನ್ಮಕ್ಕೆ ಸಂಬಂಧಪಟ್ಟಿರೋ ಅಂಥ ಅನುಭವಗಳು. ಹಾಗಾಗಿ ಚಂದನ ಅವರು ಕಾಶಿ ಇದೇ ಫಸ್ಟ್ ಟೈಮ್ ಫ್ಲೈಟ್ ಇಲ್ಲ, ನಾನು ಮುಂಚೆ ಸುಮಾರು ಸಲ ಫ್ಲೈಟಲ್ಲಿ ಓಡಾಡಿದ್ದೀನಿ. ಬಟ್
ಗುರುದೇವ್ರ ಜೊತೆಗೆ ಗುರುಮನೆ ಭಕ್ತರ ಜೊತೆಗೆ ಫ್ಲೈಟ್ ಅಲ್ಲಿ ಹೋಗ್ತಾ ಇದೀನಿ ಅಂತಂದ್ರೆ ಇದಕ್ಕಿಂತ ಬೇರೆ ಏನ್ ಬೇಕು ಅಂತ ಅನಿಸ್ತಾ ಇತ್ತು. ಸೊ ಇಟ್ ವಾಸ್ ಅ ವೆರಿ ಜೆನ್ಯೂನ್ ಎಕ್ಸ್ಪೀರಿಯನ್ಸ್. ಮತ್ತೆ ಆಕ್ಚುಲಿ ನಮ್ಮ ಚಂದನ ಇಲ್ಲಿ ಗುರುಮನೆಗೆ ನಮ್ಮ ಗುರುದೇವರನ್ನ ನೋಡ್ದೇನೆ ಅವಳ ಅಂತರಾತ್ಮದಲ್ಲೇ ಗುರುದೇವ್ರ ದರ್ಶನ ಮಾಡಿ ಗುರುವನ್ನ ಹುಡ್ಕೊಂಡು ಕಾರ್ಯಕಾರಣ ಬಂದಿದ್ದು. ಬಟ್ ಅವಳು ಇಲ್ಲಿ ನೆಲೆ ನಿಂತಿರೋದೇ ಬೇರೆ ಸ್ಥಿತಿನಲ್ಲಿ. ಯಾಕೆಂದರೆ ಇವಳದು ಯೂಟ್ಯೂಬ್ ಚಾನಲ್ಲು ಇಂಗ್ಲೀಷ್ನಲ್ಲಿ ವಿಸ್ತಾರವಾಗಿ ಒಂದೊಂದೇ ಅವಳದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇರ್ತಾಳೆ. ಹಾಗಾಗಿ ಇಲ್ಲಿ ಎಲ್ಲರ ಭಾವನೆಗಳಿಗೂ ನಮ್ಮ ಆತ್ಮಪೂರ್ವಕ ನಮಸ್ಕಾರಗಳು. ಹಾಗಾಗಿ ಎಲ್ಲ ಗುರುಮನೆ ಭಕ್ತರಿಗೂ ಎಲ್ಲ ಗುರು ಬಾಂಧವರಿಗೂ ಕಾಶಿ ವಿಶ್ವನಾಥ ಒಳ್ಳೇದು ಮಾಡಲಿ. ಎಲ್ಲರಿಗೂ ರಾಜಗುರುಗಳ ಆಶೀರ್ವಾದ ಸದಾ ಇರಲಿ. ಗುರುವೇ ಶರಣಂ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಒಳ್ಳೆಯವರಾಗ್ಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ರಾಜಗುರು ಮಹಾರಾಜ್ ಕಿ ಜೈ. ಜೈ ಜೈ ಜೈ.